ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಜಿಲ್ಲಾಧಿಕಾರಿಗಳ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಬನ್ನಿ ನೋಡೋಣ. ತುಂಗಭದ್ರಾ ಜಲಾಶಯದ ನೀರು ಮಲಿನವಾಗ್ತಾ ಇದೆ ಅನ್ನುವಂಥದ್ದು ಕೂಡ ಪರಿಸರವಾದಿಗಳು ಒಂದು ಆರೋಪವನ್ನು ಕೂಡ ಮಾಡ್ತಾ ಇದ್ರು. ಈ ಬಗ್ಗೆ ಜಿ ಕನ್ನಡ ನ್ಯೂಸ್ ಕೂಡ ರಿಯಾಲಿಟಿ ಚೆಕ್ ಅನ್ನು ನಡೆಸಿರ್ತಕ್ಕಂಥದ್ದು. ಏನು ಅಂತ ಹೇಳಿದ್ರೆ, ತುಂಗಭದ್ರಾ ಜಲಾಶಯದ ಒಳಗಿನ ನೀರೇನಿದೆ ಆ ನೀರು ಕೂಡ ಈಗ ಡೆಡ್ ಸ್ಟೋರೇಜ್ ಹಂತಕ್ಕೆ ಬಂದಿರತಕ್ಕಂಥದ್ದು. ಮತ್ತೆ ಅಲ್ಲಿರ್ತಕ್ಕಂಥ ಜಲಚರಗಳು ಕೂಡ ಆಕ್ಸಿಜನ್ ಕೊರತೆಯಿಂದ ಸಾವನ್ನಪ್ತಾವೆ ಅನ್ನುವಂಥದ್ದು ಕೂಡ ಮಾಹಿತಿ ಗೊತ್ತಾಗಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಕಾರ್ಖಾನೆಗಳಿಂದ ಬರ್ತಕ್ಕಂಥ ತ್ಯಾಜ್ಯ ಕೂಡ ಆ ಒಂದು ನೀರು ಅಂದರೆ ಜಲಾಶಯದ ನೀರು ಮಲಿನವಾಗಲಿಕ್ಕೆ ಕಾರಣ ಅನ್ನುವಂಥದ್ದು ಕೂಡ ಮಾಹಿತಿ ಕೂಡ ಇತ್ತು. ಈ ಬಗ್ಗೆ ಸ್ವತಃ ಜಿಲ್ಲಾಡಳಿತ ಕೂಡ ಸ್ಪಷ್ಟನೆ ಕೂಡ ಕೊಡ್ತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ದಕ್ಷ ಜಿಲ್ಲಾಧಿಕಾರಿಗಳಾದಂಥ MS ದಿವಾಕರ್ ಸರ್ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಬಹಳಷ್ಟು ಜನ ಆರೋಪ ಮಾಡ್ತಾ ಇದ್ದಾರೆ, ಡ್ಯಾಮ್ ಮಲಿನವಾಗಲಿಕ್ಕೆ ಎಲ್ಲೋ ಒಂದು ಕಡೆ ಕಾರ್ಖಾನೆ ತ್ಯಾಜ್ಯ ಕೂಡ ಕಾರಣ ಅಂತ ಹೇಳ್ತಾ ಇದ್ದಾರೆ. ಮತ್ತು ಡೆಡ್ ಸ್ಟೋರೇಜ್ ಹಂತಕ್ಕೆ ಬಂದಾಗ ಒಂದಿಷ್ಟು ಜೈವಿಕ ಕ್ರಿಯೆಗಳು ಕೂಡ ಆಗ್ತವೆ ಅನ್ನುವಂಥದ್ದು ಕೂಡ ಇದೆ. ಯಾವುದು ಸರ್ ನಿಖರ ಕಾರಣ ಏನು ಅಂತ? ಈ ನಮ್ಮ ತುಂಗಭದ್ರಾ ಡ್ಯಾಮ್ನಲ್ಲಿ 105 TMC ನಮ್ಮದು ಸ್ಟೋರೇಜ್ ಕೆಪಾಸಿಟಿ ಇದೆ ಸಂಗ್ರಹಣದ್ದು. ಇದು ಈ ಏಪ್ರಿಲ್ ಮತ್ತು ಮೇ ಬಂದಾಗ ಸಂಗ್ರಹಣ 105 TMCಯಿಂದ ಇವತ್ತು ನಮಗೆ 6.9 TMC ನೀರಿದೆ. ಈ ಒಂದು ಜೈವಿಕ ಪ್ರಕ್ರಿಯೆಯಲ್ಲಿ 105 TMC ನೀರು ಕಡಿಮೆ ಆಗ್ತಾ ಬಂದಾಗ ಈಗ 6.9 TMC ನೀರು ಬಂದಾಗ ಸಹಜವಾಗಿ ಅಲ್ಲಿರ್ತಕ್ಕಂಥ ಪೊಲ್ಯೂಟೆಂಟ್ಸ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. 105 TMCನಲ್ಲಿರ್ತಕ್ಕಂಥ ಪೊಲ್ಯೂಟೆಂಟ್ಸು ಕಡಿಮೆ ನೀರು ಬಂದಾಗ ಅಲ್ಲಿರ್ತಕ್ಕಂಥ ಪೊಲ್ಯೂಟೆಂಟ್ಸ್ ಜಾಸ್ತಿ ಆಗೋದ್ರಿಂದ ಆ ನೀರು ಮಲಿನ ಆಗಿರುತ್ತೆ. ಮತ್ತು ನಾವು ಆ ನೀರು ಮಲಿನ ಆಗಿರೋ ಜೊತೆಗೆ ನಾವು ಯಾವುದೇ ಒಂದು ಕುಡಿಯುವ ನೀರನ್ನು ಸರಬರಾಜು ಮಾಡಬೇಕಾದ್ರೆ ಗ್ರಾಮೀಣ ಪ್ರದೇಶ ಆಗಲಿ ಅಥವಾ ನಗರ ಪ್ರದೇಶಗಳಿಗೆ ಅದನ್ನು ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟಲ್ಲಿರುತ್ತೆ, WTP ಅಂತ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟಲ್ಲಿ ಟೆಸ್ಟ್ ಮಾಡಿ ಅದನ್ನು ಟ್ರೀಟ್ ಮಾಡಿ ಮತ್ತೆ ಟೆಸ್ಟ್ ಮಾಡಿ ಅದಾದ ನಂತರ ನಾವು ವಾರ್ಡ್ ವೈಸ್ ನೀರು ಬಿಡ್ತೀವಿ. ಈಗ ನಾವು ಈ ಸಮಯದಲ್ಲಿ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸ್ತೀವಿ. ಯಾಕೆ ಅಂದರೆ ನೀರು ಪೊಲ್ಯೂಟೆಂಟ್ಸ್ ಜಾಸ್ತಿ ಇದ್ದಾಗ ನೀರಲ್ಲಿ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟಲ್ಲಿ ಅದು ಟ್ರೀಟ್ ಆದಮೇಲೂ ಕೂಡ ಮತ್ತು ಆ ಟ್ರೀಟ್ಮೆಂಟ್ ಪ್ಲ್ಯಾಂಟಲ್ಲಿ ಪರೀಕ್ಷೆ ಮಾಡಿಸಿದಾಗ ನಂತರವೂ ಕೂಡ ಮತ್ತೆ ಏನಾದರೂ ಅದಕ್ಕೆ ತೊಂದರೆ ಇದೆಯೋ ಅಥವಾ ಏನಾದರೂ ಪೊಲ್ಯೂಟ್ ಆಗಿದೆಯೋ ಅದನ್ನು ವಾರ್ಡ್ ವೈಸು ನಮ್ಮ ಏನು ವಾಟರ್ ಮೆನ್ಸ್ ಇರ್ತಾರೆ ಅವರು ಟೆಸ್ಟ್ ಟ್ಯೂಬಲ್ಲಿ ಟೆಸ್ಟ್ ಮಾಡ್ತಾರೆ. ಆ ಟೆಸ್ಟ್ ಟ್ಯೂಬಲ್ಲಿ ಟೆಸ್ಟ್ ಮಾಡಿ ಆ PPM ಒಳಗಡೆ ಇದ್ದರೆ ಮಾತ್ರ ನಾವು ಕುಡಿಯೋ ನೀರಿಗೆ ಅದನ್ನ ಫಿಟ್ ಅಂತ ಹೇಳ್ತೀವಿ. ಇಲ್ಲದಿದ್ದರೆ ನಾವು ಕುಡಿಯೋ ನೀರಿಗೆ ಅವಕಾಶ ಮಾಡಿಕೊಡೋದಿಲ್ಲ. ಸಹಜವಾಗಿ ಎಲ್ಲ ನೀರು ಸಂಗ್ರಹಣಾ ಘಟಕಗಳೇನಿದೆ, ಡ್ಯಾಮ್ ನೀರಾಗಿರ್ಬೋದು ಮತ್ತು ಯಾವುದೇ ನೀರಿದ್ದರೂ ಕೂಡ ಈ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನೀರಿನ ಒಂದು ಸಂಗ್ರಹಣೆ ಕಡಿಮೆ ಆಗಿರೋದ್ರಿಂದ ಕಲುಷಿತ ಪ್ರಮಾಣ ಜಾಸ್ತಿ ಇರುತ್ತೆ. ಬಟ್ ನಾವು ಪ್ರಮಾಣ ಜಾಸ್ತಿ ಇದ್ದರೂ ಕೂಡ ಅದನ್ನು ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಪ್ರಕಾರ ಕಡ್ಡಾಯವಾಗಿ ಸಂಪೂರ್ಣವಾಗಿ ಅದನ್ನು ಟ್ರೀಟ್ ಮಾಡಿ ಶುದ್ಧ ಕುಡಿಯುವ ನೀರಾಗಿ ಪರಿವರ್ತಿಸಿ ನಾವು ಇವತ್ತು ಕುಡಿಯುವ ನೀರನ್ನು ಕೊಡ್ತಾ ಇದ್ದೀವಿ. ಸರ್, ಈಗ ನೀರು ಪ್ರತಿ ವರ್ಷ ಕೂಡ ಹಸಿರು ಬಣ್ಣಕ್ಕೆ ತಿರುಗುತ್ತೆ, ಅದೊಂದು ಜೈವಿಕ ಪ್ರಕ್ರಿಯೆ ನಿಜ. ಈಗ ಆಲ್ರೆಡಿ ಎಲ್ಲೋ ಒಂದು ಕಡೆ ವೈಜ್ಞಾನಿಕ ವರದಿ ಕೂಡ ಬಂದಿರತಕ್ಕಂಥದ್ದು ಅನ್ನುವಂಥ ಮಾಹಿತಿ ಇದೆ. ತುಂಗಭದ್ರಾ ಜಲಾಶಯದ ನೀರು ಕುಡಿಲಿಕ್ಕೆ ಯೋಗ್ಯವಲ್ಲ ಅನ್ನುವಂಥದ್ದು. ಅಲ್ಲ, ಯಾವುದೇ ಜಲಾಶಯದಲ್ಲಿ ಇದ್ರೂ ಕುಡಿಯೋಕೆ ನೀರಿಗೆ ಯಾವಾಗ ಯೋಗ್ಯ ಇಲ್ಲ ಅಂದರೆ ಟ್ರೀಟ್ಮೆಂಟ್ ಮಾಡಿದ ಮೇಲೆ ನಾವು ಹೇಳಬೇಕಾಗುತ್ತೆ. ಈಗ ಟ್ರೀಟ್ ಮಾಡೋಕ್ಕಿಂತ ಮುಂಚೆನೇ ಇದ್ದಾಗ ಸಹಜವಾಗಿ ಅದರಲ್ಲಿ ಮಲಿನ ಆಗಿರುತ್ತೆ. ನಾವು ಟ್ರೀಟ್ ಮಾಡಿದ ನೀರನ್ನು ಕೊಡೋದ್ರಿಂದ ಈ ನದಿ ನೀರು ಮತ್ತು ನಾವು ಕುಡಿಯೋ ನೀರು ಎರಡೂ ಡಿಫ್ರೆನ್ಸ್ ಇರುತ್ತೆ. ನದಿ ನೀರು ಸ್ವೀಟ್ ಇರೋದ್ರಿಂದ ನಾವು ಅದನ್ನು ಕಡ್ಡಾಯವಾಗಿ ಟ್ರೀಟ್ ಮಾಡಿನೇ ನಾವು ಕುಡಿಯೋ ನೀರಾಗಿ ಪರಿವರ್ತನೆ ಮಾಡಿ ಕೊಡ್ತಾಯಿದ್ದೀವಿ. ಓಕೆ, ಇದು ಜಿಲ್ಲಾಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥ ಮಾತು. ಏನು ಅಂತ ಹೇಳಿದ್ರೆ, ಈ ಏನು ಜಲಾಶಯದಲ್ಲಿರ್ತಕ್ಕಂಥ ನೀರು ಅದನ್ನು ಕೂಡ ನಾವು ಶುದ್ಧೀಕರಿಸ್ತೀವಿ ಮತ್ತು ಟೆಸ್ಟ್ ಮಾಡ್ತೀವಿ. ಹಾಗೇನೆ ಎಲ್ಲ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದ್ದೀವಿ. ಯಾವುದೇ ರೀತಿಯಾದಂಥ ಯಾವುದೇ ರೀತಿಯಾದಂಥ ಅನಾಹುತಗಳು ಆಗದಂಗೆ ಮತ್ತು ಈ ನೀರೇನಿದೆ ಅದನ್ನು ಶುದ್ಧೀಕರಿಸಿ ಕೊಡೋದ್ರ ಮೂಲಕ ಜನರ ಅಂದರೆ ಇಡೀ ಜಿಲ್ಲೆಯ ಜನಗಳ ಆರೋಗ್ಯವನ್ನು ಕೂಡ ಜಿಲ್ಲಾಡಳಿತ ಗಮನಿಸ್ತಾ ಇದೆ ಅನ್ನುವಂಥದ್ದು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ.